ಜಾಗತಿಕ ಇತಿಹಾಸದಲ್ಲಿ ಬಹುಶಃ ಈ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಒಂದು ವಿಧಾನ ಇದೆ. ಏನು ಅಂದ್ರೆ ನಾವು ದೇವರಲ್ಲಿ ಏನನ್ನು ಮೊರೆ ಇಡ್ತೀವಿ, ಏನನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂದರೆ, ಲಾಜಿಕಲಿ ಸ್ಪೀಕಿಂಗ್ ನನಗೆ ಆರೋಗ್ಯ ಕೊಡು, ನೆಮ್ಮದಿ ಕೊಡು ಅಂತ ಕೇಳಿಕೊಂಡ್ರೆ ನಾವು ಭಾಳ ಜಾಣರು. ಅದು ನಾವು ಹಾಗಲ್ಲ. ನನಗೆ ಸಂಪತ್ತನ್ನು ಕೊಡು, ಐಶ್ವರ್ಯ ಕೊಡು, ಅಧಿಕಾರ ಕೊಡು ಅಂತ ಕೇಳ್ತೇವೆ. ಆದ್ರೆ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಅರ್ಥ ಸಚಿವನೂ ಆಗಿದ್ದ ಬಸವಣ್ಣನವರು ಕೇಳೋದೇನಂತಂದ್ರೆ, ನಮಗೆ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ, ಬದುಕು ಸಮೃದ್ಧವಾಗಿರಲಿಕ್ಕೆ ನಮ್ಮ ಆಧ್ಯಾತ್ಮಿಕ ಹಸಿವಿರಬೇಕು. ಆ ಆಧ್ಯಾತ್ಮಿಕ ಹಸಿವಿರಬೇಕಾಗಿತ್ತಂದ್ರೆ ಮನುಷ್ಯ ಅನುಭವದ ಹಾದಿಯ ಕಡೆಗೆ ನಡಿಬೇಕು. ಅನುಭವದ ಹಾದಿಯ ಕಡೆ ಹೋಗಬೇಕಾಗಿತ್ತಂದ್ರೆ ಅವನಿಗೆ ಈ ಆಸೆ ಆಮಿಷಗಳು ಇರಲಿ, ಆದರೆ ಅವು ನಿಯಂತ್ರಣದಲ್ಲಿರಬೇಕು. ನೋ ಬಡಿ ಈಸ್ ಪರ್ಫೆಕ್ಟ್ ಆನ್ ದಿಸ್ ಅರ್ತ್. ಹಾಗಿದ್ರೆ ಅಷ್ಟೊಂದು ನಾವು ಸರ್ವ ಸಂಘ ಪರಿತ್ಯಾಗಿಗಳು ಆಗಿಬಿಟ್ರೆ ವಿ ಆರ್ ಕ್ವೈಟ್ ಅಬ್ನಾರ್ಮಲ್ ಇನ್ ದ ಮಾಡರ್ನ್ ಸೊಸೈಟಿ. ಇರಬೇಕು, ಅದರ ನಿಯಂತ್ರಣ ಇರಬೇಕು. ಅಟ್ಲೀಸ್ಟ್ ನಾವು ಸಮರ್ಪಣಾ ಭಾವನೆಯಿಂದ ಕೆಲ ಕ್ಷಣದ ಧ್ಯಾನ ಅನ್ರಿ, ಇಷ್ಟಲಿಂಗ ಪೂಜೆ, ಯಾವುದೋ ಒಂದು ಮಾಡುವ ಸಂದರ್ಭದಲ್ಲಿ ಕೂಡ ನಾವು ಮನಸ್ಸನ್ನು ಏಕಾಗ್ರತೆಯನ್ನು ಮಾಡಿಕೊಂಡು ದೇವರಿಗೆ ಭಾವನಾತ್ಮಕವಾಗಿ ನಾವು ನಂಬಿದ ಶಕ್ತಿಗೆ ಬೇಡ್ಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತೆ ನಾವು ನಕಾರಾತ್ಮಕವಾಗಿರುವಂಥ ಐಷಾರಾಮಿಯಾಗಿರುವಂಥ ವಿಷಯಗಳನ್ನೇ ನಾವು ಕೇಳ್ತೀವಿ. ಅದಕ್ಕೆ ಯಾಕೆ ನಮಗೆ ಹಿಂಗಿದೆ ಮನಸ್ಥಿತಿ ಅಂದರೆ, ಐ ಆಮ್ ವೆರಿ ಸ್ಟ್ರಾಂಗ್, ಮೈ ಫಿಸಿಕಲ್ ಡಿಸೈರ್ಸ್ ಆರ್ ವೆರಿ ಸ್ಟ್ರಾಂಗ್. ಕೈಕಾಲು ಗಟ್ಟಿದೆ, ಅದು ಎಲ್ಲ ಕಡೆ ಓಡಾಡ್ಬೇಕಂತ ಅನ್ನಿಸ್ತದೆ. ಯಾವಾಗ ಕೈಕಾಲು ಗಟ್ಟಿದ್ದು ಓಡಾಡೋಕ್ಕೆ ಶುರು ಮಾಡ್ತದೆ, ನೋಡ್ಲಿಕ್ಕೆ ಕಣ್ಣಿದೆ, ಸುಂದರವಾದದ್ದನ್ನು ನೋಡ್ತದೆ. ಸುಂದರವಾದದ್ದನ್ನು ನೋಡಿದಾಗ ಸುಂದರವಾದದ್ದು ನನಗೆ ಸಿಗಲಿ ಅಂತ ಮನಸ್ಸು ಬಯಸ್ತದೆ, ಚಂಚಲ ಆಗ್ತದೆ. ಹಾಗೆ ರುಚಿ ರುಚಿಯಾಗಿದ್ದನ್ನು ತಿನ್ಬೇಕನ್ನಿಸ್ತದೆ. ಇದೆಲ್ಲ ಸಿಕ್ಕ ಮೇಲೆ ನೀನು ಹೇಗೆ ಸಮರ್ಪಣಾ ಭಾವನೆಯಿಂದ ಇರಲಿಕ್ಕೆ ಸಾಧ್ಯ? ನೀನು ಯಾವ ರೀತಿಯಲ್ಲಿ ನೀನು ದೇವರಿಗೆ, ಪರಮಾತ್ಮನಿಗೆ ನಿನ್ನನ್ನು ನೀನು ಅರ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ? ಅದಕ್ಕೆ ನೋಡಿ ಎಷ್ಟು ವಿಸ್ಮಯ ಅಂದರೆ ಬಸವಣ್ಣನ ಆ ಸಮರ್ಪಣಾ ಭಾವ, ಸರಳತೆ, ಆ ಸಮರ್ಪಣಾ ಭಾವವನ್ನು, ಸರಳತೆಯನ್ನು, ತನಗಿರುವ ಶರಣರ ಸಂಘದ ದೈವಿ ಅಂಶವನ್ನು ಹೇಳೋ ವಿಧಾನ ಇದೆಯಲ್ಲ, ಅದಕ್ಕೆ ಕೊಡೋ ನಾವು ಕಾವ್ಯಾತ್ಮಕ ಭಾಷೆಯಲ್ಲಿ ಕೊಡುವ ರೂಪಕಗಳು, ಪ್ರತಿಮೆಗಳು ಭಾಳ ಅದ್ಭುತವಾಗಿದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನಾವೆಲ್ಲ ನಾನು ಒಳ್ಳೆ ಕೈಕಾಲು ಗಟ್ಟಿರಲಿ, ಕಣ್ಣು ಚಲೋ ಇರಲಿ, ಆರೋಗ್ಯ ಚಲೋ ಇರಲಿ ಅಂತ ಬೇಡ್ಕೊಳ್ತೀವಿ. ಆದರೆ ಬಸವಣ್ಣ ನನ್ನನ್ನು ಕುರುಡನ್ನು ಮಾಡು, ಕುಂಟನ್ನು ಮಾಡು ಅಂತ ಕೇಳೋದ್ರ ಅರ್ಥ ಏನು ಅಂತಂದ್ರೆ, ಎದಕ್ಕೆ ಕುರುಡನ್ನು ಮಾಡಬೇಕು, ಯಾಕೆ ಕುಂಟನನ್ನಾಗಿ ಮಾಡಬೇಕು? ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ನೀವು ಸಮರ್ಪಣಾ, ಈಗ ನೀವು ಅತ್ತಲಿತ್ತ ಓಡಾಡಿದ್ರೆ ಒಳ್ಳೆ ಕಡೆ ಓಡಾಡಂಗಿಲ್ಲ. ಏನಾರು ಕೇಳಿಸ್ಕೊಂಡ್ರೆ ನೆಗೆಟಿವ್ ಇರೋದನ್ನು ಕೇಳಿಸ್ಕೊಳ್ತೀರಿ, ಚಾಡಿ ಮಾತನ್ನು ಕೇಳಿಸ್ಕೊಳ್ತೀರಿ, ನಿಮ್ಮ ಮನಸ್ಸನ್ನು ಉದ್ದೀಪನಗೊಳಿಸುವಂಥ ನೆಗೆಟಿವ್ ವಿಷಯಗಳನ್ನೇ ಕೇಳಿಸ್ಕೊಳ್ತೀರಿ. ಇವಿದ್ದು ಕಿವಿ ಇದ್ದರೆ ಏನು ಪ್ರಯೋಜನ? ಒಳ್ಳೆಯದನ್ನು ಕೇಳಿಸ್ಕೊಳಕ್ಕೆ ನಿಮ್ಮ ಕಿವಿ ಇಲ್ಲ ಅಂದರೆ ಏನು ಪ್ರಯೋಜನ? ಬರೀ ಸೌಂದರ್ಯದ ಹೆಸರಿನಲ್ಲಿ ನೋಡಿ ಮನಸ್ಸು ವಿಕಾರಗೊಳಿಸ್ಕೊಳ್ತೀರಿ ಅಂದ್ರೆ ನಿಮ್ಮ ಕಣ್ಣಿದ್ದು ಏನು ಪ್ರಯೋಜನ? ನೀವು ಒಳ್ಳೆಯ ಕೆಲಸಗಳಿಗಾಗಿ ನಿಮ್ಮ ಶ್ರಮವನ್ನು ಹಾಕದೆ ಎಲ್ಲೆಲ್ಲೋ ತಿರುಗಾಡಿ ಸಮಯವನ್ನು ಹಾಳು ಮಾಡಿದರೆ ನಿಮಗೆ ಕಾಲಿದ್ದೇನು ಪ್ರಯೋಜನ? ಹಾಗೆ ನಿಮ್ಮ ಶರಣರ ಪಾದವಲ್ಲದೆ, ಇಲ್ಲಿ ನಿಮ್ಮ ಶರಣರ ಪಾದ ಅಂದ್ರೆ ಅನುಭವದ ಹಿನ್ನೆಲೆ, ಆಧ್ಯಾತ್ಮದ ಹಸಿವಿಲ್ಲದೆ ಹೋದರೆ ಏನು ಪ್ರಯೋಜನ? ಇದೆಲ್ಲವನ್ನು ಬಿಟ್ಟು ಅನ್ಯ ವಿಷಯಕ್ಕೆ ಯಾಕೆ ನೀವು ಶರಣರ ಪಾದ ಅಂದ್ರೆ, ಶರಣರ ಸಂಘ ಅಂದ್ರೆ ಸಕಾರಾತ್ಮಕ, ನಾವು ಮಾಡರ್ನ್ ಸೈನ್ಸ್ನಲ್ಲಿ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ನಾವು ಏನನ್ನು ಆಲೋಚನೆ ಮಾಡ್ತೀವಿ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಫೋನ್ನಲ್ಲಿ ರವಾನಿಸ್ತದೆ. ನಾನು ಹಣದ ವಿಷಯ ಮಾತಾಡಿದೆ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂಥ ವೀಡಿಯೋಗಳು ನನಗೆ ಸಡನ್ನಾಗಿ ಬರ್ತಾವೆ. ನಾನೊಂದು ಮನೆ ಕಟ್ಬೇಕಂತ ಮಾಡೀನಿ, ಒಂದು ಫ್ಲ್ಯಾಟ್ ತೊಗೋಬೇಕಂತ ಮಾಡೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನಗೆ ತಕ್ಷಣ ಎಲ್ಲೆಲ್ಲಿ ಮನೆಗಳು ಸಿಗ್ತಾವೆ ಅನ್ನೋದನ್ನು ತೋರಿಸ್ತದೆ. ನಾನು ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟರೆ ಫಾರಿನ್ಗೆ ಹೋಗುವಂಥ ಟೂರಿಸ್ಟ್ ಕಂಪನಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಮೆಸೇಜನ್ನು ಕಳಿಸ್ತದೆ. ನಾವು ಏನು ಬಯಸ್ತೀವಿ ಅದನ್ನು ನಮಗೆ ನಮ್ಮ ಮೊಬೈಲ್ಗಳು ರವಾನೆ ಮಾಡ್ತಾವೆ. ನಾವು ಪ್ರೀತಿ ಪ್ರೇಮದ ವಿಷಯವನ್ನು ಮಾತಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಕೊಟೇಶನ್ಗಳನ್ನು ಇವತ್ತು ತಂತ್ರಜ್ಞಾನ ಯುಗದಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮನ್ನು ಆಳ್ತದೆ. ಹಾಗೆ ಅದೇ ಕಾರಣಕ್ಕಾಗಿ ನಾವು ಯಾವಾಗಲೂ ಸದಾಕಾಲ ನಾವೇನು ಆಲೋಚನೆ ಮಾಡ್ತೀವಿ ಅದೇ ವಿಷಯಗಳು ನಮಗೆ
ವಾಪಸ್ ಬರ್ತವೆ ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಆಲೋಚನಾ ಕ್ರಮ ಕೂಡ ಸಕಾರಾತ್ಮಕವಾಗಿರಬೇಕು. ಅಲ್ಲಿ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಇಳಿಸದಂತೆ ಇರಿಸು ಅಂದ್ರೆ ಅರ್ಥ ಐ ಶುಡ್ ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ. ಈ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ, ಪಾಸಿಟಿವ್ ಆಲೋಚನೆ ಬಗ್ಗೆ ಇಷ್ಟೊಂದು ಭಾವನಾತ್ಮಕವಾಗಿ, ಕಲಾತ್ಮಕವಾಗಿ, ಕಾವ್ಯಾತ್ಮಕವಾಗಿ ಬಸವಾದಿ ಶರಣರು ಹೇಳ್ತಾರೆ ಅನ್ನೋದಕ್ಕೆ ಈ ವಚನವೇ ಸಾಕ್ಷಿ. ಇಂಥ ವಚನಗಳನ್ನು ಮತ್ತೆ ಮತ್ತೆ ಓದಿದಾಗ ನಾವು ಕೇರ್ಫುಲ್ಲಾಗಿರ್ಬೇಕಪ್ಪ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮನ್ನು ಅಬ್ಸರ್ವ್ ಮಾಡ್ತದೆ, ನಾ ಕೆಟ್ಟದನ್ನು ವಿಚಾರ ಮಾಡಿದರೆ ಕೆಟ್ಟದನ್ನು ಕಳಿಸ್ತದೆ. ಸೊ ಐ ಶುಡ್ ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ ಅನ್ನುವಂಥ ಭಾವನೆ ಹುಟ್ಟೋಕ್ಕೆ ಈ ವಚನ ತುಂಬ ಅಪ್ಲೈಡ್ ಆಗಿ ನನ್ನನ್ನು ಕಾಡ್ತಾ ಇದೆ. ನಿಮ್ಮನ್ನು ಕೂಡ ಈ ವಚನ ಕಾಡಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಶರಣಾರ್ಥಿ.